ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ. ಈ ದಿನ ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇರುವಂಥ ವಿಚಾರ ಯಾವುದು ಅಂತ ಹೇಳೋದಾದರೆ, ಏನು 2002 ನಂತರ ಏನು ವೋಟರ್ ಐ ಡಿಗಳನ್ನ ಮಾಡಿಸ್ಕೊಂಡು ಮತದಾರರಾಗಿ ಏನು ಹಕ್ಕನ್ನು ಹೊಂದಿದ್ದೀರೋ ಅಂಥ ವ್ಯಕ್ತಿಗಳು ಕಡ್ಡಾಯವಾಗಿ ಮ್ಯಾಪಿಂಗನ್ನು ಮಾಡಿಸಲೇಬೇಕಾಗಿದೆ. ಏನು ಪ್ರಥಮ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಮತದಾರರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಭಾರತದ ಚುನಾವಣಾ ಆಯೋಗವು ಮತದಾನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತರಲು ಮಹತ್ವದ ಹೆಜ್ಜೆ ಇಟ್ಟಿದೆ. 2002ರ ಮತದಾರರ ಪಟ್ಟಿಯನ್ನು ಪ್ರಸ್ತುತ 2025ರ ಮತದಾರರ ಪಟ್ಟಿಗೆ ಮ್ಯಾಪಿಂಗ್ ಮಾಡುವ ಕಾರ್ಯವು ರಾಜ್ಯಾದ್ಯಂತ ಭರದಿಂದ ಸಾಗುತ್ತಿದೆ. ನಿಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಲು ಮತ್ತು ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿ ಇರಲು ಈ ಕೆಳಗಿನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಜವಾಬ್ದಾರಿಯಾಗಿದೆ. ಏನು ಯಾರೆಲ್ಲ ಈ ಮ್ಯಾಪಿಂಗ್ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಭಾರತದ ಚುನಾವಣಾ ಆಯೋಗದ ಸೂಚನೆಯಂತೆ ಈ ಕೆಳಗಿನ ವರ್ಗದ ಜನರು ತಪ್ಪದೇ ತಮ್ಮ ಮಾಹಿತಿಯನ್ನು ಅಪ್ಡೇಟ್ ಮಾಡಿಸಿಕೊಳ್ಳಬೇಕಾಗಿದೆ. ಮೊದಲನೇದಾಗಿ ವಲಸೆ ಹೋದವರು, ಅಂದರೆ 2002ರ ನಂತರ ಕೆಲಸದ ನಿಮಿತ್ತ ಅಥವಾ ವೈಯಕ್ತಿಕ ಕಾರಣಗಳಿಂದ ಒಂದು ವಿಧಾನಸಭಾ ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ವಾಸ್ತವ್ಯ ಬದಲಿಸಿದವರು, ಅಂದರೆ ವಿವಾಹಿತರು ಮತ್ತು ಮಹಿಳೆಯರು, ಮದುವೆ ನಂತರ ಬೇರೆ ಊರಿಗೆ ತೆರಳಿ ಅಲ್ಲಿ ಮತದಾರರ ಪಟ್ಟಿಗೆ ಹೆಸರನ್ನು ಸೇರಿಸಿದವರು ಮತ್ತು ಹೊಸ ಮತದಾರರು. ಇತ್ತೀಚಿನ ವರ್ಷಗಳಲ್ಲಿ ಹೊಸದಾಗಿ ಮತದಾನದ ಅರ್ಹತೆ ಪಡೆದು ಪಟ್ಟಿಗೆ ಸೇರುವಂಥ ವ್ಯಕ್ತಿಗಳು ಈ ಮ್ಯಾಪಿಂಗನ್ನು ಮಾಡಿಸಬೇಕಾಗಿದೆ. ಮತ್ತು ಸ್ಥಳಾಂತರಗೊಂಡವರು, ಒಂದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ವಾರ್ಡ್ನಿಂದ ಇನ್ನೊಂದು ವಾರ್ಡ್ಗೆ ಮನೆ ಬದಲಾಯಿಸಿದವರು ಕೂಡ ಈ ಮ್ಯಾಪಿಂಗನ್ನು ಕಡ್ಡಾಯವಾಗಿ ಮಾಡಿಸ್ಕೋಬೇಕಾಗಿದೆ. ಮತ್ತು ಏನು ಮತದಾರರು ಅಥವಾ ನೀವು ಒದಗಿಸಬೇಕಾದ ಮಾಹಿತಿಗಳು ಏನಂತ ನಾವು ತಿಳ್ಕೊಳ್ಳೋದಾದರೆ, ಈ ಮ್ಯಾಪಿಂಗ್ ಪ್ರಕ್ರಿಯೆಗಾಗಿ ಮತದಾರರು ತಮ್ಮ ಹಳೆಯ ವಿವರಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು. ಅಂದರೆ ನೀವು ಈ ಹಿಂದೆ ವಾಸವಿದ್ದ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಅದೇ ರೀತಿಯಾಗಿ ಹಳೆಯ ಮತದಾರರ ಪಟ್ಟಿಯ ಭಾಗದ ಸಂಖ್ಯೆ ಅಂದರೆ ಪಾರ್ಟ್ ನಂಬರ್, ಮತ್ತು ನಿಮ್ಮ ಹಳೆಯ ಕ್ರಮ ಸಂಖ್ಯೆ, ಏನು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಇರ್ತದೆ ಅದನ್ನು ಕೂಡ ನೀವು ಒದಗಿಸಬೇಕಾಗ್ತದೆ. ಮತ್ತು ಒಂದು ವೇಳೆ ಹಳೆಯ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ದರೆ ಏನು ಮಾಡಬೇಕು ಅಂದರೆ, ಕೆಲವರಲ್ಲಿ ಗೊಂದಲ ಇರ್ತದೆ. ನಮ್ಮದು 2002ರಲ್ಲಿ ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಲಿಲ್ಲ, ಈಗ ನಾವೇನು ಮಾಡಬೇಕು? ಗೊಂದಲವನ್ನು ನಿವಾರಣೆ ಮಾಡ್ಕೋಬೇಕಾದ್ರೆ, ಒಂದು ವೇಳೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ನೇರವಾಗಿ ಲಭ್ಯವಿಲ್ಲದಿದ್ದರೆ ಈ ಕೆಳಗಿನ ಪರ್ಯಾಯ ಮಾರ್ಗಗಳನ್ನು ಅನುಸರಿಸಬಹುದು. ಅಂದರೆ ಯಾರ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇರೋದಿಲ್ಲ ಅಂತಹವರು ಈ ಮುಂದಿನ ಪರ್ಯಾಯ ಮಾರ್ಗಗಳನ್ನು ಅನುಸರಿಸಬೇಕಾಗ್ತದೆ. ನಿಮ್ಮ ತಂದೆ ಅಥವಾ ತಾಯಿಯವರ ಹಳೆಯ ಕ್ರಮ ಸಂಖ್ಯೆಯನ್ನು ನೀಡಬಹುದು. ಅಜ್ಜ ಅಥವಾ ಅಜ್ಜಿಯವರ ಹೆಸರಿನಲ್ಲಿದ್ದ ಮತದಾರರ ಪಟ್ಟಿಯ ಮಾಹಿತಿ ಅಥವಾ ಸಂಬಂಧಿಸಿದ ದಾಖಲೆಗಳನ್ನು ಒದಗಿಸಬಹುದಾಗಿದೆ. ಮತ್ತು ಏನು ನಾವು ಇಲ್ಲಿವರೆಗೂ ಮ್ಯಾಪಿಂಗ್ ವ್ಯವಸ್ಥೆ ಬಗ್ಗೆ ಕೇಳಿದ್ವಿ, ನಾವು ಯಾರನ್ನ ಭೇಟಿ ಮಾಡಬೇಕು, ಯಾರಿಗೆ ಮಾಹಿತಿಯನ್ನು ತಿಳಿಸ್ಬೇಕು ಅಂತ ನಾವು ತಿಳ್ಕೊಳ್ಳೋದಾದರೆ, ಏನು ನಿಮ್ಮ ವ್ಯಾಪ್ತಿಯ ಬೂತ್ ಮಟ್ಟದ ಅಧಿಕಾರಿಗಳನ್ನು ಅಂದರೆ BLO ಬೂತ್ ಲೆವೆಲ್ ಆಫೀಸರ್ಸ್ ತಕ್ಷಣ ಭೇಟಿ ಮಾಡಿ ನಿಮ್ಮ ಬಳಿ ಇರುವ ಎಲ್ಲ ಅಗತ್ಯ ದಾಖಲೆಗಳನ್ನು ಅವರಿಗೆ ಹಸ್ತಾಂತರಿಸಿ. ನೀವು ಸಂಪರ್ಕಿಸಬೇಕಾದ ಅಧಿಕಾರಿ ಯಾರು ಅಂತ ನೀವು ತಿಳ್ಕೊಳ್ಳೋದಾದರೆ, ನಿಮ್ಮ ವ್ಯಾಪ್ತಿಯ ಬೂತ್ ಮಟ್ಟದ ಅಧಿಕಾರಿಗಳನ್ನು ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ ತಕ್ಷಣ ಭೇಟಿ ಮಾಡಿ ನಿಮ್ಮ ಬಳಿ ಇರುವ ಎಲ್ಲ ಅಗತ್ಯ ದಾಖಲೆಗಳನ್ನು ಅವರಿಗೆ ಒದಗಿಸಿಕೊಡ್ಬೇಕು. ಅದೇ ರೀತಿಯಾಗಿ ಅವರಿಗೆ ಎಲ್ಲ ದಾಖಲೆಗಳನ್ನು ಹಸ್ತಾಂತರಿಸಿದ ನಂತರ BLO ಮುಖಾಂತರ ನಿಮ್ಮ ಹೆಸರನ್ನು ಮ್ಯಾಪಿಂಗ್ ಮಾಡಿಸಿಕೊಳ್ಳಿ. ಈ ಪ್ರಕ್ರಿಯೆ ನಿಮ್ಮ ಮತದಾನದ ಹಕ್ಕನ್ನು ಸುಭದ್ರಗೊಳಿಸುತ್ತದೆ. ಏನು ನಾವು ಅಧಿಕಾರಿಗಳನ್ನ ಭೇಟಿ ಮಾಡಿ ನಮ್ಮಲ್ಲಿರೋ ದಾಖಲಾತಿಗಳನ್ನ ಅವ್ರಿಗೆ ಒದಗಿಸಿದ ಸಂದರ್ಭದಲ್ಲಿ ನಮ್ಮ ಮತದಾನ ಹಕ್ಕನ್ನು ನಾವು ಸುಭದ್ರಗೊಳಿಸ್ಬೋದಾಗಿದೆ. ಮತ್ತು ಇಲ್ಲಿವರೆಗೂ ಏನು ತಾವು ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದರೆ, ನಿಮಗೆ ನಮ್ಮಿಂದ ಸಲಹೆ ಏನು ಅಂತ ಹೇಳೋದಾದರೆ, ಸಾಮಾನ್ಯವಾಗಿ BLOಗಳು ಮನೆಗೆ ಬಂದಾಗ ನಾವು ಮನೆಯಲ್ಲಿ ಇರುವುದಿಲ್ಲ. ಹಾಗಾಗಿ ನೀವು ನಿಮ್ಮ ಏರಿಯಾದ ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ಅಂದರೆ ಯಾರು BLO ಆಗಿರುತ್ತಾರೋ ಅಂಥವ್ರನ್ನ ಭೇಟಿ ಮಾಡಿ ಈ ಕೆಲಸ ಮುಗಿಸಿಕೊಳ್ಳಿ. ಮ್ಯಾಪಿಂಗ್ ಮಾಡಿಸಿದ ನಂತರ ಅದರ ರೆಸಿಪಿಟ್ ಅಥವಾ ದಾಖಲೆಯನ್ನು ಫೋಟೋ ತೆಗೆದಿಟ್ಟುಕೊಳ್ಳಿ. ಮುಂದೆ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ನಾಪತ್ತೆಯಾದ ಸಂದರ್ಭದಲ್ಲಿ ಇದು ಒಂದು ಸಾಕ್ಷಿಯಾಗಿ ಪರಿಗಣಿಸಬಹುದಾಗಿದೆ. ಇಲ್ಲಿವರೆಗೂ ಯಾರು ಈ ವಿಡಿಯೋವನ್ನು ನೋಡಿದ್ರಿ, ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ.